ಗೌಡ್ರೆ, ಈಗ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ಏನೋ ಒಂದು ತೋರಿಸ್ತಾ ಇಲ್ಲಕ್ಕಲ್ಲ. ಲಕ್ಷ್ಮತೆ ರಿಸೀವರ್ ಮಾತಾಡಿ. ಸಿದ್ದು, ಭಾವನಾ ಏನಾದ್ರೂ ಸಿಕ್ಕಿದ್ಲಪ್ಪ? ಅವಳ ಹತ್ರ ಮಾತಾಡ್ದ್ಯಾ? ಇಲ್ಲ ಲಕ್ಷ್ಮತೆ, ಇವತ್ತು ಅವ್ರು ನಂಗೇನು ಸಿಕ್ಕಿಲ್ಲ. ಸ್ವಲ್ಪ ಮಾತಾಡ್ ನೋಡಪ್ಪ. ಈ ವಿಷಯ ಗೊತ್ತಾದ್ರೇನೆ ನಾವು ಮುಂದೆ ಏನಾದ್ರೂ ಮಾಡಕ್ಕಾಗೋದು. ಇದು ಅವಳ ಜೀವನದ ಪ್ರಶ್ನೆ ಸಿದ್ದು. ಅಯ್ಯೋ ಲಕ್ಷ್ಮತೆ, ನೀವಿಷ್ಟು ನೊಂದ್ಕೊಳ್ತಿರೋದು ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ಸಿದ್ದು, ನನಗ್ ಗೊತ್ತು ನಿನಗ್ ತುಂಬಾ ಕೆಲ್ಸ ಇರುತ್ತೆ, ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತ. ಈ ವಿಷಯನ್ ಮರಿಬೇಡಪ್ಪ. ನಾನು ಮಾತಾಡ್ತೀನಿ, ಆದರೆ ನೀವು ನನ್ನ ಇಷ್ಟೊಂದು ನಂಬರಿ ಲಕ್ಷ್ಮತೆ. ಇದೇನ್ ಸಿದ್ದು ಹೀಗೆ ಹೇಳ್ತಿದ್ಯಾ? ನಂಬೋದಕ್ಕೆ ಅಲ್ವಾ ಮನೇಲಿ ಯಾರ ಹತ್ರನೂ ಹೇಳ್ದೇ ಇರೋ ವಿಷಯನ ನಿನ್ನ ಹತ್ರ ಹೇಳ್ಕೊಂಡಿರೋದು. ಪ್ಲೀಸ್ ಅಪ್ಪ, ಮರಿಬೇಡ. ನಾನು ಹೇಳಿರೋದನ್ನ ಮಾಡು. ಭಗವಂತ, ಇಂಥ ನಂಬಿಕೆಗೆ ನಾನೇನಾರ ದ್ರೋಹ ಮಾಡ್ಬಿಟ್ನಾ? ನಿಮ್ಮ ಅದ್ಗೆ ಕಾಲ್ ಮಾಡ್ತವ್ರಕ್ಕಲ್ಲ. ಇದೊಂಥರ ಸಂದಾಗದೆ. ಆಗಲೇ ಅತ್ತೆ ಫೋನ್ ಮಾಡಿದ್ರು, ಈಗ ಅತ್ತೆ ಮಗಳು ಫೋನ್ ಮಾಡವ್ರೆ. ಹಿಂಗೆ ಆದರೆ ಮುಂದಕ್ಕೂ ಸಂಸಾರನ ಫೋನಾಗೆ ಮಾಡ್ಕೋಬೇಕಾಯ್ತದೆ. ಸುಮ್ಕೆ ಅಂದೆ, ಫೋನ್ ಎತ್ಬಿಟ್ಟು ಮಾತಾಡಿ. ಗೌಡ್ರೆ ಬ್ಯುಸಿ ಇದ್ರಾ? ಇಲ್ಲ, ಹೇಳಿ ಮೇಡಮ್. ಅದು ಇವತ್ತು ಅಮ್ಮ ನನ್ನ ಪರವಾಗಿ ಮಾತಾಡಿದ್ರು ಗೌಡ್ರೆ. ಓ, ಮನೇಲಿ ಎಲ್ರಿಗೂ ಆ ಹುಡುಗ ಬೇಡ ಬಿಡು ಅಂತಾನೆ ಹೇಳ್ಬಿಟ್ರು. ಸತ್ಯ, ಒಳ್ಳೆ ಕೆಲಸ ಆಯ್ತಲ್ಲ ಬಿಡಿ ಮೇಡಮ್. ಹಿಂಗೆ ಒಂದೊಂದೇ ಸಮಸ್ಯೆಗೆ ಪರಿಹಾರ ಸಿಗ್ತಾ ಹೋಯ್ತದೆ. ನೀವೇನು ತಲೆ ಕೆಡಿಸ್ಕೊಬೇಡಿ. ಹೌದೌದ್ರೆ, ಈಗ ಈ ತಾಳಿ ಕಟ್ಟಿದ್ ಯಾರು ಅಂತ ಗೊತ್ತಾದ್ರೆ ಸಾಕು. ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಮೇಡಮ್, ಹಿಂಗೆ ಹೇಳ್ತವನಿ ಅಂತ ತಪ್ಪು ತಿಳ್ಕೊಬಿಡಿ. ನಿಮಗೆ ತಾಳಿ ಕಟ್ಟೋನಲ್ಲ ಆ ಹುಡುಗ, ಒಂದು ಪಕ್ಷ ಒಳ್ಳೆಯವನಾಗಿ ನಿಮ್ಮ ಮದುವೆ ಆಗಬೇಕು ಅನ್ನೋ ಆಸೆಗೆ ಬಿರುತಿನ್ಲ ಹಿಂಗೆಲ್ಲ ಮಾಡಿದ್ರೆ? ಅವ್ನು ನಿಜವಾಗ್ಲೂ ಒಳ್ಳೆಯವನಾಗಿದ್ದಿದ್ರೆ ಈ ಕೆಲಸ ಮಾಡ್ತಿರಲಿಲ್ಲ ಗೌಡ್ರೆ. ಪ್ರೀತಿ ಇರೋರು ಯಾವತ್ತೂ ಕಳ್ಳನ ಥರ ಬರಲ್ಲ. ಪ್ರೀತಿ ಮಾಡೋರ್ನ ನೋಯಿಸಲ್ಲ ಅಲ್ವಾ? ಗೌಡ್ರೆ, ಮೇಡಮ್. ಏನಾಯ್ತು ಗೌಡ್ರೆ? ಏನಿಲ್ಲ ಮೇಡಮ್, ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಅನ್ನಿಸ್ತದೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ ಮೇಡಮ್. ಹಾಂ.
ತಗೋ ನೀರು ಕುಡಿ. ಏನ್ರಪ್ಪ ಇಬ್ರು ಒಟ್ಟಿಗೆ ಬಂದಿದ್ದೀರಾ? ಏನ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತಮ್ಮ. ಯಾವ ವಿಷಯದ ಬಗ್ಗೆ? ಭಾವನನ್ ಮದುವೆ ಬಗ್ಗೆ. ರಾತ್ರಿನೇ ಹೇಳಿದ್ನಲ್ಲ, ಮತ್ತೆ ಯಾಕೆ ಆ ವಿಷಯ ಮಾತಾಡ್ತಾ ಇದ್ದೀರಾ? ಆ ವಿಷಯನ ಹಾಗೆ ಬಿಟ್ಬಿಡಿ. ಅಲ್ಲಮ್ಮ, ಒಳ್ಳೆ ಸಂಬಂಧ ಬಂದಿರಬೇಕಾದ್ರೆ ಯಾಕೆ ಬೇಡ ಅಂತ ಇದ್ದೀರಾ? ನೀನಾದರೂ ಅಕ್ಕನ ಹತ್ರ ಮಾತಾಡಿ ಅವಳನ್ನ ಒಪ್ಪಿಸ್ಬೋದಲ್ವಾ? ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳಕ್ಕಾಗತ್ತಾ ಹರೀಶ? ಅಲ್ಲ, ಮನ್ಸಿಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಹೇಗ್ ಮದ್ವೆ ಆಗಕ್ಕಾಗತ್ತೆ ಹೇಳು? ನೀನು ಮನಸ್ಸು ಮಾಡಿದ್ರೆ ಎಲ್ಲ ಆಗುತ್ತಮ್ಮ. ಇಷ್ಟು ದಿನ ನೀನೇ ತಾನೇ ಅವಳಿಗೆ ಬಲವಂತ ಮಾಡ್ತಿದ್ದಿದ್ದು, ಮದುವೆ ಆಗು ಅಂತ. ಈಗ ನೀನೇ ಯಾಕೆ ಸುಮ್ಮನಾಗಿದ್ಯಾ? ನಿಮ್ಮಿಬ್ಬರಿಗೂ ಹೇಗ್ ಹೇಳೋ? ಅವಳಿಗೀಗಾಗ್ಲೇ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ನೀವೆಲ್ಲ ಸುಮ್ಮನೆ ಇರ್ತೀರಾ? ಅದಕ್ಕೆ ನಿಮ್ಮ ಹತ್ರ ನನ್ಗೇನು ಹೇಳಕ್ಕಾಗ್ತಿಲ್ಲ. ಮಾ, ಏನು ಯೋಚನೆ ಮಾಡ್ತಿದ್ಯ? ಏನಾದರೂ ಮಾತಾಡು. ಮಾತಾಡಕ್ಕೆ ಏನು ಉಳಿದಿದೆ ಹರೀಶ? ಅವಳಿಷ್ಟ. ಅವಳ ಮದ್ವೆ ವಿಷಯದ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಅವಳಿಗಿಷ್ಟ ಆದವ್ರನ್ನ ಅವಳ ಮದ್ವೆ ಆಗ್ತಾಳೆ. ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಈ ಜನ್ಮದಲ್ಲಿ ಅವಳಿಗೆ ಮದುವೆ ಆಗಲ್ಲ. ಏನಾರ ಮಾಡ್ಕೊಳ್ಳಿ. ಮಾ, ಅಣ್ಣ ಹೇಳಿದ್ದು ಸರಿಯಾಗಿದೆಯಮ್ಮ. ಅಲ್ಲ, ಹೀಗೆ ಬಂದು ಗಂಡುಗಳನ್ನೆಲ್ಲ ಬೇಡ ಅಂತ ಕಳಿಸ್ತಾ ಇದ್ರೆ ಅಕ್ಕನ ಮದುವೆ ಹೇಗಾಗತ್ತೆ ಹೇಳು? ಯೋಚನೆ ಮಾಡಿ. ಇನ್ನೂ ಕಾಲ ಮಿಂಚಿಲ್ಲ. ಆ ಹುಡುಗನ ಮನೆಯವ್ರನ್ನ ಕರೆಸಿ ಮಾತಾಡಿ ಮುಗಿಸಿ. ಇಲ್ಲಪ್ಪ, ಅದೆಲ್ಲ ಆಗಲ್ಲ. ಭಾವನಂಗೆ ಇಷ್ಟ ಇಲ್ದಿರೋ ಕೆಲ್ಸನ ನಾನು ಮಾಡಲ್ಲ. ಈ ಮದ್ವೆ ಆಗ್ಬೇಕಾಗಿರೋದು ಭಾವನಾ ಇಷ್ಟಪಟ್ಟ ಹಾಗೆ. ನಮ್ಮಿಷ್ಟಕ್ಕೆಲ್ಲ ಏನೂ ಆಗಲ್ಲಪ್ಪ. ಮತ್ತೆ ಯಾರು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ನಿಮ್ಮಿಷ್ಟ. ನೀನ್ ಮಾಡ್ಕೊಂಡಿರೋ ತಪ್ಪನ್ನ ನಾನ್ ಸಂಭಾಳಿಸ್ತಾ ಇದ್ದೀನಿ ಭಾವನಾ. ಆದ್ರೆ ಒಂದಲ್ಲ ಒಂದಿನ ಸತ್ಯ ಹೊರಗ್ ಬರ್ಲೇಬೇಕು. ಆದ್ರೂ ನಮ್ಗೊಂದ್ ಮಾತು ಹೇಳ್ದೆ ಮದ್ವೆ ಆಗಿದ್ಯಾ? ನೀನ್ ಈ ರೀತಿ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ಸ್ ಅಮ್ಮ. ಲಕ್ಷ್ಮಿ, ಹಾ, ಈಗ ಹೇಗಿದ್ಯಾ? ಸುಸ್ತು ಸ್ವಲ್ಪ ಪರವಾಗಿಲ್ವಾ? ಪರವಾಗಿಲ್ಲ ರೀ. ಸರಿ, ಬಾ ಹಾಗಾದ್ರೆ ಆಸ್ಪತ್ರೆಗೆ ಹೋಗಿ ಬರೋಣ. ಎಷ್ಟು ಸಲ ಹೇಳೋದು ನನ್ಗೇನು ಆಗಿಲ್ಲ ಅಂತ? ಅಪ್ಪ, ಅಮ್ಮನ್ನ ಒಂದ್ಸಲ ಹಾಸ್ಪಿಟಲ್ ಕರ್ಕೊಂಡು ಹೋಗಪ್ಪ. ಅಮ್ಮ, ಹೋಗ್ಬಾಮ್ಮ. ನನ್ಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ ಭಾವನಾ. ಅತ್ತೆ, ನಾವೆಲ್ಲರೂ ನಿಮ್ಮ ಕಣ್ಣು ಮುಂದೆ ಇರುವಾಗ ನೀವು ಹೀಗಿರ್ತೀರ. ಆದರೆ ಒಂದ್ಸಲ ಇವರೆಲ್ಲ ಆಫೀಸ್ಗೆ ಹೋದ್ಮೇಲೆ ನೀವು ಹೇಗಿರ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಮಾವ ಹೇಳ್ತಿರೋದು ಸರಿಯಾಗೇ ಇದೆ. ನೀವು ಒಂದ್ಸಲ ಆಸ್ಪತ್ರೆಗೆ ಹೋಗಿ ಬನ್ನಿ. ಅತ್ತೆ, ಮಾವ ರಜಾ ಹಾಕಬೇಕು ಅಂತ ಯೋಚನೆ ನಿಮಗಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ. ನಾನು ಆಫೀಸ್ಗೆ ರಜಾ ಹಾಕಿ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ. ಅಯ್ಯೋ ಬೇಡ ಸಿಂಚನ, ನನಗೋಸ್ಕರ ನೀನು ಯಾಕಮ್ಮ ರಜಾ ಹಾಕ್ತೀಯಾ? ನೀನು ಆಫೀಸ್ಗೆ ಹೋಗಮ್ಮ. ಹಾಗಾದ್ರೆ ನೀವು ಮಾವನ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ. ಬಾ ಲಕ್ಷ್ಮಿ, ಯಾಕೆ ಒಳ್ಳೆ ಮಕ್ಕಳ ಥರ ಹಠ ಮಾಡ್ತೀಯಾ? ಹೋಗಿ ಅತ್ತೆ, ಹೋಗಿ ಅತ್ತೆ. ಸರಿ, ನನಗೋಸ್ಕರ ಅಲ್ಲದೆ ಇದ್ರು ನಿಮ್ಮೆಲ್ಲರ ಸಮಾಧಾನಕ್ಕೋಸ್ಕರ ಹೋಗಿ ಬರ್ತೀನಿ. ಬಾ, ಕೊನೆಗೂ ಆಸ್ಪತ್ರೆಗೆ ಬರೋದಕ್ಕೆ ಒಪ್ಕೊಂಡಿಯಲ್ಲ. ಸರಿ, ನಾನು ಹಾಗಾದ್ರೆ ಚೆನ್ನಪ್ಪನ ಆಟ ತೊಗೊಂಡು ಬಾ ಅಂತ ಹೇಳ್ತೀನಿ. ರೆಡಿ ಆಗ್ಬಿಡು.
ಸರ್ ನೀವು ಕಳಿಸಿರೋ ಡಾಕ್ಯುಮೆಂಟ್ಸಲ್ಲಿ ಆಸ್ತಿ ಪಿತ್ರಾರ್ಜಿತ ಅಂತ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಆ್ಯಂಡ್ ನಿಮ್ಮ ತಂದೆಗೆ ನೀವು ಒಬ್ಬರೇ ಮಗ ಅಂತಲೂ ಇದರಲ್ಲಿದೆ. ಆದರೆ ಲಾಯರ್ಸು ಫ್ಯಾಮಿಲಿ ಟ್ರೀ ಬೇಕೇ ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಸರ್. ರೀ ಇನ್ನೂ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಾ? ನೀವು ಈ ಥರ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ರೀ. ಸುಮ್ಮನೆ ಈ ಥರ ಯೋಚನೆ ಮಾಡ್ತಾ ಇರಬೇಡಿ. ಅದು ಅಪ್ಪ, ಪುರೋಹಿತ್ರ ಹತ್ರ ಹೋಗಿ ರಿಜಿಸ್ಟ್ರೇಷನ್ಗೆ ಒಳ್ಳೆ ದಿನ ಯಾವುದು ಅಂತ ಕೇಳ್ಕೊಂಡು ಹಾಗೆ ಲಾಯರ್ ಹತ್ರ ಹೋಗಿ ಡ್ರಾಫ್ಟ್ ರೆಡಿ ಮಾಡಿಸ್ಕೊಂಡು ಬರ್ತೀನಿ. ಅದಕ್ಕೇನೀಗ ಅರ್ಜೆಂಟು? ಆಮೇಲೆ ಹೋದ್ರಾಯ್ತು ಬಿಡು. ಇದೇನಪ್ಪ ಹೀಗೆ ಹೇಳ್ತಿದ್ದೀರಾ? ಅವ್ರು ಎಲ್ಲ ಡಾಕ್ಯುಮೆಂಟ್ಸ್ನು ಸಬ್ಮಿಟ್ ಮಾಡಿದ್ದಾರೆ, ನಾವು ಸಬ್ಮಿಟ್ ಮಾಡಾಗಿದೆ. ಅದು ಅಲ್ಲದೆ ಅವ್ರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಇವಾಗ ಆತ್ರದಲ್ಲಿದ್ದಾರೆ. ಇವಾಗ ನಾವು ಲೇಟ್ ಮಾಡಿದ್ರೆ ಅವ್ರು ಏನು ಅಂದ್ಕೊಳ್ಳಲ್ಲ? ನಾನು ಅವ್ರ ಹತ್ರ ಫೋನಲ್ಲಿ ಮಾತಾಡ್ತೀನಿ. ಅಪ್ಪ, ಒಳ್ಳೆ ಕೆಲಸಕ್ಕೆ ಲೇಟ್ ಮಾಡೋದು ಬೇಡ. ನಾನು ಪುರೋಹಿತ್ರ ಹತ್ರ ಹೋಗಿ ರಿಜಿಸ್ಟ್ರೇಷನ್ಗೆ ಒಳ್ಳೆ ದಿನ ಕೇಳ್ಕೊಂಬರ್ತೀನಿ. ಅಪ್ಪ, ಅಮ್ಮ, ನಾನು ಹೋಗಿ ಬರ್ತೀನಿ. ವಿಶ್ವ, ನಾನು ನಿನ್ನ ಜೊತೆ ಬರ್ತೀನಿ. ನೀನು ಯಾಕೆ ಬರ್ತೀಯಾ? ನಾನು ಎಲ್ಲೋದ್ರೂ ನನ್ನ ಹಿಂದೆ ಬಂದ್ಬಿಡ್ತೀಯಲ್ಲ. ಸುಮ್ಮನೆ ಮನೇಲಿ ಇರೋದಕ್ಕಾಗಲ್ವಾ? ವಿಶ್ವ, ನಾನು ಮನೇಲಿದ್ದು ಏನೋ ಮಾಡಲಿ, ಅಟ್ಲೀಸ್ಟ್ ನಿನ್ನ ಜೊತೆ ಬಂದರೆ ಸ್ವಲ್ಪ ಜನರಲ್ ನಾಲೆಜ್ನ ಇಂಪ್ರೂವ್ ಮಾಡ್ಕೋಬೋದು. ಹಾಗೆ ನಿನ್ನ ಜೊತೆ ಸುತ್ತಾಡ್ದಾಗೂ ಇರುತ್ತಲ್ಲ. ಪ್ಲೀಸ್ ಬರ್ತೀನಿ ಕಣೋ. ಸರಿ, ಕರ್ಕೊಂಡು ಹೋಗೋ. ಸರಿ ಬಾ. ಗಾಡಿನ ನಾನು ಓಡಿಸ್ತೀನಿ. ಅಮ್ಮ, ತಾಯಿ, ಎರಡು ಒಂದೇನೆ. ನೋಡು, ನಾವಿವಾಗ ಹೋಗ್ತಾ ಇರೋದು ಒಳ್ಳೆ ದಿನ ಯಾವುದು ಅಂತ ಮುಹೂರ್ತ ನೋಡ್ಕೊಂಡ್ ಬರೋದಕ್ಕೆ. ನಿನ್ನ ಹಿಂದೆ ಕೂತ್ಕೊಂಡು ನಾನು ತಿಥಿ ಮಾಡ್ಕೊಳಕ್ಕಲ್ಲ. ಅಪ್ಪ ವಿಶ್ವ, ಡವ್ ಮಾಡಿದ್ ಸಾಕು. ಯಾವಾಗ್ಲೂ ನಾನೇ ಗಾಡಿ ಹಿಂದೆ ಕೂತ್ಕೋಬೇಕಾ? ಒಂದ್ಸಲ ನೀನು ಕೂತ್ಕೊಂಡು ನೋಡು, ಎಷ್ಟು ಮಜವಾಗಿರೋದು ಗೊತ್ತಾ? ನನಗೆ ಆ ಥರ ಎಲ್ಲ ಏನೂ ಬೇಡ. ಸುಮ್ಮನೆ ಹೋಗಿ ಹಿಂದೆ ಕೂತ್ಕೋ. ಇವಾಗ ಹಿಂದೆ ಕೂತ್ಕೋತೀಯೋ ಇಲ್ವೋ? ನೀನ್ ಬಂದಿಲ್ಲ ಅಂದ್ರೆ ಏನು, ನಾನೇ ಹೋಗ್ತೀನಿ ಅಷ್ಟೇ. ಹೇಯ್, ಒಳ್ಳೆ ಬೇತಾಡ ಥರ ತಗ್ಲಾಕೊಂಡಲ್ಲ ನನಗೆ. ನೋಡು, ಏನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ವಿಶ್ವ, ಸುಮ್ನೆ ವಟ ವಟ ಅಂತಿರ್ಬೇಡ, ಬಂದ್ ಕೂತ್ಕೋ. ಮಾವಿನ ಮಗ್ಲಿ ಕೈಲಿ ಸಾಯೋದಕ್ಕೂ ಪುಣ್ಯ ಮಾಡಿರ್ಬೇಕು ಅನ್ನೋ ನೀವು. ಹಾಗೂ ಸತ್ತೆ ಅಂತ ಇಟ್ಕೋ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗ್ತೀಯ. ಸರಿ, ಬಾ ಕೂತ್ಕೋ. ತಗೋ. ನೋಡ್ರೆ, ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ. ಇವನು ಯಾವನ್ಲ ಇವನು? ಸ್ವಲ್ಪ ಮೇಲೆ ಸ್ವಲ್ಪ ಮೇಲೆ, ಅದು ಇನ್ನು ಎಷ್ಟು ಅಂತ ಎತ್ತಲ ಕೈ ನನ್ನ ಮೇಲಕ್ಕೆ. ಧಣ್ಯಾರ, ಫೋಟೋ ಚಲೋತೆಗ ಬರ್ಬೇಕಲ್ರಿ. ನಂಗೆಲ್ಲ ತಿಳಿತದ, ನೀನು ನಿಂತ್ಕೊಳ್ಳಪ್ಪ. ಲೇ ಸಿದ್ದೇಗೌಡ ಎಲ್ಲಿ ಹೋದ? ಸಿದ್ದೇಗೌಡ್ರೆ, ದೊಡ್ಡ ಗೌಡ್ರೆ ಕರೀತವ್ರೆ, ಬನ್ನಿ. ಗೌಡ್ರೆ, ಹಂಗೆ ಹಂಗೆ ಸ್ಲೋ ಆಗಿ ನಡ್ಕೊ ಬನ್ನಿ. ಹಂಗೆ ಹಂಗೆ ನೋ ತೆಗಿಲಿ ಫೋಟೋವಾ. ಯಾರಲ್ಲ ನಿಮ್ದು? ಅದು ಗೌಡ್ರೆ, ಇರಿ ಒಂದು ನಿಮಿಷ. ಸಿದ್ದೇಗೌಡ್ರೆ, ಚೇರ್ ಮೇಲೆ ಕುತ್ಕೊಂಡು ಒಂದು ಫೋಟೋ ತೆಗೆಸ್ಕೊಳ್ಳಿ. ಸುಮ್ಕಿರ್ಲ, ಮೊದ್ಲು ಅಪ್ಪಾಜಿ ಫೋಟೋ ತೆಗೆಸ್ಕೊಳ್ಳಿ. ಅಪ್ಪಾಜಿ, ನಿಮ್ ಕೂತ್ಕೊಳ್ಳಿ. ನಿಮ್ ಬಾಲ. ಅಯ್ಯೋ, ನಡ್ರಿ ಗೌಡ್ರೆ. ಬನ್ನಿ ಅಪ್ಪಾಜಿ. ಲೇ ಸಿದ್ದೇಗೌಡ, ನೀವು ಇಲ್ಲ, ಬನ್ನಿ. ಗೌಡ್ರೆ, ಸ್ವಲ್ಪ ಕಾಲೆತ್ತಿ. ಅಲ್ಲ, ಕಾಲ್ ಮೇಲೆ ಕಾಲ್ ಹಾಕಿ ಅಂದೆ. ಗೌಡ್ರೆ, ಹಿಂಗ್ ಕೊಡಿ, ಹಿಂಗೆ. ಗೌಡ್ರೆ, ಒಂದು ನಿಮಿಷ.
ನೋಡ್ರೆ ಹೂ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಸಾಕಾಗ ಬರ್ತದೆ. ಇಲ್ಲೇನು ಫೋಟೋ ತೆಗೆಸ್ಕೊಳ್ಳೋ ಕೆಲಸ ನಡೀತದ ಇಲ್ಲ ದೊಂಬರಾಟ ನಡೀತದ? ನೀನು ತಗೊಬಂದು ಕೊಟ್ಟಿದ್ದೀನಲ್ಲ ಫೋಟೋ ತೆಗೆಸ್ಕೊಳಕೈತದೇನಿಲ್ಲ? ಓಲಾ ಕ್ಯಾಮೆ ನೋಡು. ಹೂ ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ ಅಂದೆ ತಪ್ಪೆ. ಇನ್ನೇನು ನಾವು ಇಟ್ಕೊಂಡು ಫೋಟೋ ತೆಗೆಸ್ಕೊಂಡಾರೆ ಲೇ ಬಿಟ್ರೆ ನೀನು ಅವ್ರನ್ನೂ ಇಟ್ಕೊಬತ್ತಿಯಕ್ಕಲ್ಲ. ಮುಕ್ಕಲ್ಲ ಸಿದ್ದೇಗೌಡ. ಆಯ್ತು ಬಿಡ್ರಪ್ಪ, ಅದೇನು ಇಟ್ಕೊಂಡು ಫೋಟೋ ತೆಗೆಸ್ಕೊಳ್ಳಿ. ಏಯ್ ನೀನು ತಗ್ಲ. ಸಿದ್ದೇಗೌಡ ಬಲ ನೀನು ಕೂತ್ಕೊಳ್ಳ. ಒಂದು ನಿಮಿಷ ಇರೋಣ, ಬಿಡಿಲ್ಲ. ಇದೇನಲ್ಲ ಇವರು ಸರ್ಕಸಲ್ಲಿ ಜೋಕರ್ ಆಡ್ದಂಗೆ ಆಡ್ತಾವ್ರು ಇವರು. ಶ್ರೀಣ ಬಂದಿ ಲೇಟ್ ಆಯ್ತಾ? ಇಲ್ಲ, ಕರೆಕ್ಟ್ ಟೈಮಿಗೆ ಬಂದೆ. ಚೆನ್ನಾಗಿದ್ದೀರಾ ಅಣ್ಣ? ನಾನು ಚೆನ್ನಾಗಿದ್ದೀನಮ್ಮ. ನೀವ್ ಹೇಗಿದ್ದೀರಾ? ಸೀನಣ್ಣ ಹೇಳ್ತಾ ಇದ್ದ ನಿಮ್ಗೇನು ಹುಷಾರಿಲ್ಲ ಅಂತ. ಏನೂ ಇಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಆದ್ರೂ ಇವರು ಸುಮ್ಮನೆ ನನ್ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸುಮ್ಮನೆ ಕರ್ಕೊಂಡು ಹೋಗ್ತಾ ಇಲ್ಲ ಲಕ್ಷ್ಮಿ. ಜನಪ್ಪ ಸುಮ್ಮನೆ ಇಲ್ದೇ ಇರೋದ್ನೆಲ್ಲ ತಲೆಗೆ ಹಾಕೊಂಡು ನನಗೆ ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದೋದು. ಗಾಬರಿ ಆಗಲ್ವಾ? ಅದೇ ಮತ್ತೆ ಅದಕ್ಕೆ ಒಂದ್ಸಲ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಪೂರ್ತಿ ಚೆಕ್ ಮಾಡಿಸ್ಕೊಂಡ್ ಬರೋಣ ಅಂತ ಕರ್ಕೊಂಡು ಹೋಗ್ತೀನಿ. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಸೀನಣ್ಣ. ಅಲ್ಲ, ಈಗಿನ ಕಾಲದಲ್ಲಿ ಯಾರಿಗೆ ಯಾವ ಕಾಯಿಲೆ ಬರುತ್ತೆ, ಯಾರಿಗೆ ಏನಾಗತ್ತೆ ಗೊತ್ತಾಗಲ್ಲ. ತಿಂತಾರ ಅನ್ನನೇ ವಿಷ ಆಗಿರ್ಬೇಕಾದ್ರೆ ಮನುಷ್ಯ ಬದುಕೋಕೆ ಹೇಗ್ ಸಾಧ್ಯ ಹೇಳು? ಬದುಕನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಣ್ಣ. ಬದುಕ್ಬೇಕಂದ್ರೆ ಅರ್ಥ ಮಾಡ್ಕೋಬೇಕಲ್ವಾ ಅಮ್ಮ? ಅಂದಾಗೆ ಅಣ್ಣ ಇವಾಗ ಮನೇಲಿ ಇರ್ತಾರಲ್ಲ, ನಿಮ್ಗೆ ಯಾಕೆ ಟೆನ್ಷನ್? ನಿನಗ್ ಹೆಂಗ್ ಈ ಗಾಡಿ ಕಾಯ್ತಾ ಇರ್ತಾವ, ನನಗೂ ಅಲ್ಲಿ ಕಾಯ್ತಾ ಇರ್ತಾವಪ್ಪ. ನಾನ್ ಬೆಳಗ್ಗೆ ಎದ್ದು ಕಂಪ್ನಿಗೆ ಹೋಗ್ಬೇಕು. ಏನೋ ಒಂದ್ ಸ್ವಲ್ಪ ಕೆಲ್ಸ ಕಮ್ಮಿ ಇದೆ, ಮನೆಗೆ ಸ್ವಲ್ಪ ಬೇಗ ಬರ್ತಿದ್ದೀನಿ ಅಷ್ಟೇ. ಹೌದಣ್ಣ, ಇತ್ತೀಚೆಗೆ ಮೊದ್ಲಿನ ತರ ಮನೆಗ್ ಬಂದ ತಕ್ಷಣ ಸುಸ್ತು ಅನ್ನಲ್ಲ, ಲವಲವಿಕೆಯಿಂದ ಇರ್ತಾರೆ. ಅದೇ ನನಗ್ ಖುಷಿ. ಅಂದ್ಹಾಗೆ ನಿಮ್ ಮಕ್ಕಳೇನ್ ಮಾಡ್ತಿದಾರಣ್ಣ? ನನ್ ಮಕ್ಕಳು ಫಾರಿನ್ ಇದ್ದಾರೆ, ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದಾರೆ. ಹೌದಾ? ಮತ್ತೆ ಮಕ್ಕಳು ಚೆನ್ನಾಗಿ ದುಡಿಯುವಾಗ ನೀವ್ಯಾಕೆ ಆಟೋ ಓಡಿಸ್ಕೊಂಡಿದ್ದೀರಾ? ಮನೇಲಿ ಆರಾಮಾಗಿರ್ಬೋದಲ್ವಾ? ಅಮ್ಮ ಲಕ್ಷ್ಮಮ್ಮ, ಅವರು ಅಷ್ಟು ಚೆನ್ನಾಗಿ ಓದಿ ಅಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿದ್ದು ಸಂಪಾದನೆ ಮಾಡ್ತಾ ಇದಾರೆ ಅಂತಂದ್ರೆ ಲಕ್ಷ್ಮಿ ಇದರಿಂದ ಮಾತ್ರ ಕಾರಣ. ಇದೇ ಸಾಧ್ಯ ಮಾಡಿದ್ದು ಅಲ್ಲ. ಇಷ್ಟು ವರ್ಷ ದುಡಿದ್ಬಿಟ್ಟು ಮನೇಲಿ ಕೂತ್ಕೊಳ್ಳೋದಕ್ಕೆ ನನಗೆ ಮನಸ್ಸು ಬರಲ್ಲ. ಅದಕ್ಕೆ ಏನಾದ್ರು ಗಂಡಸು ಕೆಲಸ ಮಾಡ್ತಾ ಇರ್ಬೇಕಲ್ವಾ? ನೀವೇ ಹೇಳ್ತಾರಲ್ವಾ, ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಸರಿಯಾಗಿ ಹೇಳಿದ್ರಿ ಅಣ್ಣ. ಗಂಡಸು ದುಡಿಬೇಕು, ಹೆಣ್ಣು ಸಂಸಾರ ನಡೆಸ್ಬೇಕು, ಆಗ್ಲೇ ಜೀವನ ಚೆನ್ನಾಗಿರೋದು. ದೇವ್ರೆ, ಈಗಲಾದರೂ ಅಮ್ಮ ನನ್ನನ್ನು ಅರ್ಥ ಮಾಡ್ಕೊಂಡ್ರಲ್ಲ, ನನಗಷ್ಟು ಸಾಕು. ಈಗ ಮನೇಲಿ ನನ್ನ ಮದುವೆ ವಿಷಯ ಮಾತಾಡಲ್ಲ, ನನಗದೇ ನೆಮ್ಮದಿ. ಆದರೆ ಈಗಲಾದರೂ ನನ್ನ ಕುತ್ತಿಗೆಯಲ್ಲಿ ಯಾರು ತಾಳಿ ಕಟ್ಟಿದ್ರು ಅಂತ ಗೊತ್ತಾಗೋ ಹಾಗೆ ಮಾಡಪ್ಪ. ಮೇಡಮ್ ಅವರೇ, ಏನ್ ಮೇಡಮ್ ಅವರೇ, ದೇವ್ರ ಹತ್ರ ಏನೋ ತುಂಬಾ ಬೇಡ್ಕೊಳ್ತಿರೋ ಹಾಗಿತ್ತು. ನಮ್ಮ ಕಷ್ಟಗಳನ್ನು ಅವನ ಹತ್ರ ಬೇಡ್ಕೊಳ್ದೆ ಇನ್ಯಾರ ಹತ್ರ ಬೇಡ್ಕೊಳಕ್ಕಾಗುತ್ತೆ? ಅದು ದಿಟ್ವೆ ಕಣ್ಬಿಡಿ. ಎಲ್ಲ ಮಾಡಿಸೋನು ಅವನೇ ಅಂದಮೇಲೆ ಅವನೇ ಬೇಡ್ಕೋಬೇಕಾಯ್ತು. ಅಂದಾಗೆ ನಿಮ್ಮನ್ನೇನೋ ಕೇಳಬೇಕು ಅಂದ್ಕೊಂಡೆ, ಮರ್ತೇ ಹೋಯ್ತಾ ಇದೆ. ಏನದು? ಅದು ಮೇಡಮ್ ಅವರೇ, ನಮ್ಮೂರು ದೇವಸ್ಥಾನದ ಉತ್ಸವ ಹೇಗಿತ್ತು ಅಂತ.
ಮಹೋತ್ಸವ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಅವ್ನಿಗೆ ಯಾಕಾದರೂ ಬಂದಿದ್ನೋ ಅನ್ಸ್ಬಿಡ್ತು. ಅವ್ನಿಗೆ ಬರ್ದೇ ಹೋಗಿದ್ದಿದ್ರೆ ನನ್ನ ಬದುಕು ಬೇರೆ ಥರನೇ ಇರ್ತಿತ್ತು. ಮೇಡಮ್ ಅವರೇ, ಏನಾಯ್ತು ಮೇಡಮ್ ಅವರೇ? ಅಲ್ಲ, ಅಲ್ಲೇನಾದ್ರು ಸಮಸ್ಯೆ ಆಯ್ತಾ? ಏನಾದ್ರು ಇದ್ರೆ ಹೇಳಿ, ನೋಡ್ಕೊಳಮ್ಮ. ಹೋಗ್ಲಿ ಬಿಡಿ, ನಾನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ. ಯಾರೋ ಮಾಡಿದ ಪಾಪಕ್ಕೆ ನಾನು ನೋವು ಅನುಭವಿಸ್ತಾ ಇದ್ದೀನಿ. ಎಂತ ಕೆಲಸ ಮಾಡಿಬಿಟ್ಟೆ. ಮೇಡಮ್ ಅವ್ರ ಮುಖದಲ್ಲಿ ಖುಷಿನೇ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ಆತರ ಪಟ್ಟು ಇವ್ರ ಜೀವನನೇ ಹಾಳು ಮಾಡ್ಬಿಟ್ನಾ. ದೇವ್ರೆ, ಯಾಕಪ್ಪ ನನಗೆ ಈ ಥರ ಬುದ್ಧಿ ಕೊಟ್ಟೆ?